ಹಲೋ ನಮಸ್ತೆ ಸ್ಟೂಡೆಂಟ್ಸು. ನಾನು ನಿಖಿಲೇಶ್ ಆಂಟಿಕ್ಲಾ ಕೋಚಿಂಗ್ ಅಕಾಡೆಮಿಯಿಂದ. ಆಂಟಿಕ್ಲಾ ಕೋಚಿಂಗ್ ಅಕಾಡೆಮಿ ಮುಂದಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ಟೂಡೆಂಟ್ಸು, ಇವತ್ತಿನ ವಿಡಿಯೋದಲ್ಲಿ ನಾನು ಕಾಲೇಜಿನ ಬಗ್ಗೆ ಮಾತಾಡ್ತಾ ಇದ್ದೇನೆ. ಹಿಂದಿನ ವಿಡಿಯೋದಲ್ಲಿ ಕೂಡ ಒಂದಿಷ್ಟು ಕಾಲೇಜುಗಳ ಬಗ್ಗೆ ಮಾತಾಡಿದ್ದೇನೆ, ಟಾಪ್ ಕಾಲೇಜಸ್. ಇವತ್ತು ಕೂಡ ಒಂದೆರಡು ಟಾಪ್ ಕಾಲೇಜಸ್ಸನ್ನು ತೊಗೊಂಡು ಬಂದು ನಿಮ್ಮ ಮುಂದೆ ಅದರ ರಿವ್ಯೂಸನ್ನು ಕೊಡ್ತಾ ಇದ್ದೇನೆ. ನಾನು ಮಲ್ಟಿಪಲ್ ಸೋರ್ಸಿಂದ ತೆಗೆದು ಅಫಿಷಿಯಲ್ ವೆಬ್ಸೈಟಿಂದ ತೆಗೆದಂಥ ಒಂದು ಇನ್ಫಾರ್ಮೇಷನ್ ಇದಾಗಿರುತ್ತೆ ಸ್ಟೂಡೆಂಟ್ಸು. ಹೋಪ್ ನಾನು ಮಾಡ್ತಾ ಇರೋಂಥ ವಿಡಿಯೋ ಎಲ್ಲರಿಗೂ ತಲುಪ್ತಾ ಇದೆ, ಒಂದಿಷ್ಟು ಇನ್ಫಾರ್ಮೇಷನ್ನ ಕೊಡ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೇನೆ. ಓಕೆ, ಸೊ ಅದೇ ರೀತಿ ಸ್ಟೂಡೆಂಟ್ಸು, ನಮ್ಮದು ಆಂಟಿಕ್ಲಾ ಕೋಚಿಂಗ್ ಅಕಾಡೆಮಿಯಿಂದ ನಾವು ಪರ್ಸನಲ್ ಗೈಡೆನ್ಸನ್ನು ಕೊಡ್ತಾ ಇದ್ದೇವೆ ಫಾರ್ ಕೌನ್ಸಿಲಿಂಗು, ಆಪ್ಷನ್ ಎಂಟ್ರಿ, ಕಂಪ್ಲೀಟು ಕಾಲೇಜ್ ಲಿಸ್ಟನ್ನು ಕೊಡ್ತೇವೆ. ಟಾಪ್ 60 to 70 ಕಾಲೇಜನ್ನು ಲಿಸ್ಟ್ ಮಾಡಿ ಕೊಡ್ತೇವೆ. ಅದಾದ ನಂತರ ಆ ಕಾಲೇಜ್ನಲ್ಲಿರುವಂತಹ ಬ್ರಾಂಚಸ್ಗಳು ಹೇಗಿದೆ, ಆ ಬ್ರಾಂಚಸ್ಗಳನ್ನು ಆಪ್ಷನ್ ಎಂಟ್ರಿಯಲ್ಲಿ ನೀವು ಯಾವ ಆರ್ಡ್ರಲ್ಲಿ ಹಾಕಬೇಕು ಅದನ್ನು ಕೂಡ ನಾನು ನಿಮಗೆ ಗೈಡ್ ಮಾಡ್ತೇವೆ. ಅದೇ ರೀತಿ ಕೌನ್ಸಿಲಿಂಗ್ಗಳು ಹೇಗೆ ನಡೀತದೆ, ಆಪ್ಷನ್ ಎಂಟ್ರಿಯಲ್ಲಿ ನೀವು ಫಸ್ಟ್ ಚಾಯ್ಸ್ 1 ಮಾಡಬೇಕಾ, ಚಾಯ್ಸ್ 2 ಮಾಡಬೇಕಾ, 3 ಮಾಡಬೇಕಾ, 4 ಮಾಡಬೇಕಾ, ಅವ್ರು ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಎಲ್ಲಿವರೆಗೆ ಹೋಗ್ಬೋದು, ಥರ್ಡ್ ರೌಂಡ್ ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು ಎಲ್ಲಿವರೆಗೆ ಹೋಗಬೇಕು ಪ್ರತಿಯೊಂದನ್ನು ಕೂಡ ನಾವು ಗೈಡ್ ಮಾಡ್ತೇವೆ. ಟಿಲ್ ಯು ಗೆಟ್ ಬೆಸ್ಟ್ ಡಿಸರ್ವ್ಡ್ ಇಂಜಿನಿಯರಿಂಗ್ ಕಾಲೇಜ್ ಫಾರ್ ಯುವರ್ ರ್ಯಾಂಕ್. ಓಕೆ, ಯಾರಿಗಾದ್ರೂ ಏಕಲವ್ಯ ಕೋರ್ಸ್ಗೆ ಜಾಯ್ನ್ ಆಗಬೇಕಂತಿದ್ರೆ ಇದು ಪರ್ಸನಲ್ ಗೈಡೆನ್ಸ್ ಆಗಿರುತ್ತೆ. ಒನ್ ಗೈಡೆನ್ಸ್ ಕೊಡ್ತೇವೆ. ಕಂಪ್ಲೀಟ್ ಟಾಪ್ ಕಾಲೇಜಸ್ಸನ್ನು ಲೀಸ್ಟ್ ಕೊಡ್ತೇವೆ. ಟಾಪ್ 60 to 70 ಕಾಲೇಜಸ್ನ ಲೀಸ್ಟ್ ಕೊಟ್ಟು ಅದರ ಅಕಾರ್ಡಿಂಗ್ ಟು ಬ್ರಾಂಚ್ ಯು ಪ್ರಿಫರ್, ನಿಮ್ಮ ಪ್ರಿಫರೆನ್ಸ್ನ ಬ್ರಾಂಚನ್ನು ನೋಡಿ ಅದನ್ನು ನಾವು ಲೀಸ್ಟಲ್ಲಿ ಕೊಟ್ಟು ಆಪ್ಷನ್ ಎಂಟ್ರಿಯನ್ನು ಮಾಡಿಸ್ತೇವೆ. ಹೀಗೆ ಮಾಡಬೇಕಂತ ಒನ್ ಗೈಡೆನ್ಸ್ ಕೊಡ್ತೇವೆ. ಓಕೆ, ಆ್ಯಂಡ್ ನಿಮ್ಮ ಲೀಸ್ಟಲ್ಲಿ ಮೋರ್ ದ್ಯಾನ್ 300 ಆಪ್ಷನ್ ಎಂಟ್ರಿ ಇರುತ್ತೆ. ಓಕೆ, ಪ್ರತಿಯೊಬ್ಬರಿಗೂ ಇದ್ರ ಬಗ್ಗೆ ಗೈಡೆನ್ಸನ್ನು ಕೊಡ್ತೇವೆ. ಆಪ್ಷನ್ ಎಂಟ್ರಿ ಅಂದರೆ ಏನು, ಕೌನ್ಸಿಲಿಂಗ್ ಅಂದರೆ ಏನು, ಪ್ರತಿ ಇದಾದಮೇಲೆ ರೌಂಡ್ಸ್ ಆದಮೇಲೆ ನೀವು ಏನು ಮಾಡಬೇಕು, ಈಗ CET ರಿಸಲ್ಟ್ ಆದಮೇಲೆ ನೀವು ಏನು ಮಾಡಬೇಕು, ಎಲ್ಲ ಟಿಲ್ ಯು ಗೆಟ್ ಅ ಬೆಸ್ಟ್ ಡಿಸರ್ವ್ಡ್ ಇಂಜಿನಿಯರಿಂಗ್ ಕಾಲೇಜ್, ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಹೋಗೋರಿಗೆ ಕೂಡ ನಾವು ಗೈಡೆನ್ಸನ್ನು ಮಾಡ್ತೇವೆ. ಓಕೆ, ಸೊ ಇದು ಏಕಲವ್ಯ ಗ್ರೂಪ್ ಆಗಿರುತ್ತೆ. ಯಾರಿಗಾದ್ರೂ ಜಾಯ್ನ್ ಆಗಬೇಕಂತಿದ್ರೆ 6362324224ಗೆ ಮೆಸೇಜ್ ಹಾಕಿ. ಆ್ಯಂಡ್ ಇಟ್ ಇಸ್ ಅ ಪೇಯ್ಡ್ ಗ್ರೂಪ್ ಸ್ಟೂಡೆಂಟ್ಸು. ಇದಕ್ಕೆ 500 rupees ಫೀಸ್ ಇರುತ್ತೆ. ದಯವಿಟ್ಟು ಜಾಯ್ನ್ ಆಗೋರು ಆದಷ್ಟು ಬೇಗ ಜಾಯ್ನ್ ಆಗಿ. ಓಕೆ, ಫೀಸ್ ಇರುತ್ತೆ. ಇಟ್ ಇಸ್ ಅ ಪೇಯ್ಡ್ ಗ್ರೂಪ್. ಫೀಸ್ ಈಸ್ ₹500. ಓಕೆ, ಸೊ ಎಲ್ಲರಿಗೂ ಗೊತ್ತಾಗಿದೆ ಅಂತ ಅನ್ಕೊಳ್ತಾನೆ. ಜಾಯ್ನ್ ಆಗೋರು ಆದಷ್ಟು ಬೇಗ ಜಾಯ್ನ್ ಆಗಿ. ನಿಮಗೆ KCET ಬಗ್ಗೆ ಏನೂ ಐಡಿಯಾ ಇಲ್ಲದೆ ಇದ್ರೂ ಕೂಡ ನಿಮಗೆ ಕೌನ್ಸಿಲಿಂಗ್ ಹೇಗೆ ನಡೀತದೆ, ಏನಾಗುತ್ತೆ, ನಾನು ಯಾವ ಬ್ರ್ಯಾಂಚ್ ತೊಗೊಳ್ಬೇಕು, ಯಾವ ಬ್ರ್ಯಾಂಚ್ ತೊಗೊಂಡ್ರೆ ಸ್ಕೋಪ್ ಇದೆ, ನಾನು ಮುಂದೆ ಏನು ಮಾಡ್ಬೋದು, ತುಂಬ ಕನ್ಫ್ಯೂಷನ್ಸಲ್ಲಿದ್ದೀರಾ. ಸೊ ರ್ಯಾಂಡಮ್ ಆಗಿ ಹೋಗಿ ಯಾವುದ್ಯಾವುದೋ ಕಾಲೇಜನ್ನು ಹಾಕೋ ಬದಲು ಒಂದು ಐಡಿಯಾವನ್ನು ಕೊಡ್ತೇವೆ ನಾವು. ಆ ಐಡಿಯಾದ ಮೇಲೆ ನೀವು ಕಾಲೇಜನ್ನು ಹಾಕ್ತೀರಾ, ಕಾಲೇಜ್ ಸೆಲೆಕ್ಷನ್ ಆಗುತ್ತೆ. ಓಕೆ ಸ್ಟೂಡೆಂಟ್ಸ್, ಸೊ ಇದು ನಮ್ಮ ಆಂಟಿಕ್ಲಾ ಕೋಚಿಂಗ್ ಅಕಾಡೆಮಿ ಏಕಲವ್ಯ ಬಗ್ಗೆ ಮಾತಾಡಿದ್ದು. ಅದೇ ರೀತಿ ಸ್ಟೂಡೆಂಟ್ಸ್, ಇವತ್ತು ವಿಶ್ವ ಅಮ್ಮಂದಿರ ದಿನಾಚರಣೆ ಆಗಿರುತ್ತೆ, ತಾಯಂದಿರ ದಿನಾಚರಣೆ ಆಗಿದೆ. ಸೊ ತಾಯಂದಿರ ದಿನಾಚರಣೆಯನ್ನು ಇವತ್ತು ಆಚರಿಸ್ತಾ ಇದ್ದೇವೆ ನಾವು. ಬಟ್ ತಾಯಂದಿರ ದಿನಾಚರಣೆ ಆಚರಿಸ್ಲಿಕ್ಕೂ ಮುಂಚೆ ನಾವು ಒಂದಿಷ್ಟು ವಿಷಯಗಳನ್ನು ಶೇರ್ ಮಾಡ್ಕೊಳ್ಬೇಕು. ಏನಂತ ಕೇಳಿದರೆ, ಇವತ್ತು ನಮ್ಮ ಇಂಡಿಯಾದಲ್ಲಿ ಮೋರ್ ದ್ಯಾನ್ 700ಕ್ಕಿಂತ ಜಾಸ್ತಿ ಓಲ್ಡ್ ಏಜ್ ಹೋಮ್ಸ್ಗಳಿವೆ. 700ಕ್ಕಿಂತ ಜಾಸ್ತಿ ಓಲ್ಡ್ ಏಜ್ ಹೋಮ್ಸ್ಗಳಿದೆ. ಅದರಲ್ಲಿ ಸರ್ಕಾರ ಮತ್ತು ಸರ್ಕಾರೇತರ ಅಂದರೆ ಸರ್ಕಾರದಿಂದ ಅನುದಾನ ಬರುವಂಥ ಕೆಲವೊಂದಿಷ್ಟು ಓಲ್ಡ್ ಏಜ್ ಹೋಮ್ಸ್ಗಳಿದೆ, ಅನುದಾನ ಬರದೇ ಇರುವಂಥ ಪ್ರೈವೇಟ್ ಆದಂಥ ಓಲ್ಡ್ ಏಜ್ ಹೋಮ್ಸ್ಗಳಿದೆ. ಸೊ ಇದರಲ್ಲಿ ನಾವು ಸರ್ಕಾರದಿಂದ 18,000ಕ್ಕಿಂತ ಜಾಸ್ತಿ ಓಲ್ಡ್ ಏಜ್ ಹೋಮ್ಸ್ಗಳಲ್ಲಿ ಜನ ಇದ್ದಾರೆ. ಅಂದರೆ ನಂಬರ್ ಆಫ್ ಬೆನಿಫಿಷಿಯರ್ಸ್ ಇನ್ ಗೌರ್ನಮೆಂಟ್ ಅಂದರೆ ಓಲ್ಡ್ ಏಜ್ ಹೋಮ್ಸ್. ಓಕೆ, ಸೀನಿಯರ್ ಸಿಟಿಸನ್ಸ್. ಅದು ಬಿಟ್ಟು ಸರ್ಕಾರೇತರ ಪ್ರೈವೇಟ್ ಆಗಿ ರನ್ ಆಗುವಂಥದ್ದು ಮತ್ತೂ ಜಾಸ್ತಿ ಇದೆ. ಸೊ ಮೋರ್ ದ್ಯಾನ್ 700 ಓಲ್ಡ್ ಏಜ್ ಹೋಮ್ಸ್ಗಳಿದೆ. ಅಂದರೆ ನಾವೇನು ಮಾಡ್ತಾ ಇದ್ದೇವೆ ಕೇಳಿದರೆ, ಬೆಳೆದ ನಂತರ ನಮ್ಮನ್ನು ಬೆಳೆಸಿದಂಥ ತಂದೆ ತಾಯಿಗಳನ್ನು ನಾವು ತೊಗೊಂಡೋಗಿ ಓಲ್ಡ್ ಏಜ್ ಹೋಮ್ಸ್ಗಳಲ್ಲಿ ಬಿಡ್ತಾ ಇದ್ದೇವೆ. ನಮಗೆ ಅವ್ರನ್ನ ಸಾಕೋ ಯೋಗ್ಯತೆ ಇಲ್ಲ. ಓಕೆ, ಒಂದಿನ ಬಂದ ತಕ್ಷಣ ನಾವು ಇವತ್ತು ಒಂದಿನ ಮಾತ್ರ ತಾಯಿಯನ್ನು ಅಥವಾ ತಂದೆಯನ್ನು ಸಂಭ್ರಮಿಸೋದಲ್ಲ. ತಂದೆ ತಾಯಿಗಳು ನಮಗೆ ಪ್ರತಿದಿನ ಸಂಭ್ರಮಿಸುವಂತಾಗಲಿ, ಪ್ರತಿದಿನ ಅವರಂಥ ಹಬ್ಬ ಇದ್ದಾಗೆ ಅಲ್ವಾ. ತಂದೆ ತಾಯಿಗಳನ್ನ ಒಂದಿನಕ್ಕೆ ಮಾತ್ರ ಸೀಮಿತವಾಗಿರಿಸದೆ ಪ್ರತಿದಿನ ಅವರನ್ನು ಸಂಭ್ರಮಿಸೋಣ. ಯಾವುದೋ ಒಂದು ಓಲ್ಡ್ ಏಜ್ ಹೋಮ್ಸಲ್ಲಿ ಇಟ್ಕೊಂಡು ಅವ್ರಿಗೆ ಏನೇ ಫೆಸಿಲಿಟಿ ಕೊಟ್ಟರು ಕೂಡ, ನಮ್ಮದು ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿರ್ಲಿಕ್ಕೆ ಹೋಗಿ ಇವತ್ತು ನಾವು ಒಂದು ಅಪ್ಪ ಅಮ್ಮ ಅದರ ಜೊತೆ ಮಕ್ಕಳು, ಅದು ಬಿಟ್ಟು ಅವರ ಅಪ್ಪ ಅಮ್ಮನನ್ನು ನೋಡ್ಕೊಳ್ಳೋ ಯೋಗ್ಯತೆ ನಮಗಿಲ್ಲ. ಅದೆಲ್ಲದನ್ನು ಬಿಟ್ಕೊಂಡು ನಾವು ಒಂದಿನ ಹ್ಯಾಪಿ ಮದರ್ಸ್ ಡೇ ಅಂತ ಸ್ಟೇಟಸ್ ಹಾಕ್ಕೊಳ್ಳೋದಲ್ಲ. ಪ್ರತಿದಿನ ಕೂಡ ಅವ್ರನ್ನ ಸಂಭ್ರಮಿಸೋಣ. ಅವರು ಈ ಜಗತ್ತಲ್ಲಿ ನಾವು ಏನೇನು ಸುಖವನ್ನು ಅನುಭವಿಸ್ತಾ ಇದ್ದೇವೆ, ನಾವು ಏನೇನು ಖುಷಿಯಲ್ಲಿದ್ದೇವೆ ಎಲ್ಲದಕ್ಕೂ ಕಾರಣ ಅವ್ರನ್ನ ಪ್ರತಿದಿನ ಸಂಭ್ರಮಿಸಬೇಕು ಅನ್ನೋದು ಅಂತ ಹೇಳ್ತಾ, ಇವತ್ತು ತಾಯಂದಿರ ದಿನಾಚರಣೆ. ನನ್ನ ಪ್ರಕಾರ ಪ್ರತಿದಿನ ಕೂಡ ಅವ್ರನ್ನ ಆಚರಿಸೋಣ, ಇವತ್ತು ಒಂದಿನ ಮಾತ್ರ ಅಲ್ಲ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ನಮ್ಮ ಜಗತ್ತಲ್ಲಿರುವ ಪ್ರತಿಯೊಂದು ತಾಯಂದಿರಿಗೂ ಕೂಡ ತಾಯಂದಿರ ದಿನಾಚರಣೆಯ ಶುಭಾಶಯಗಳು. ಇವತ್ತಿಗೆ ಮಾತ್ರ ಸೀಮಿತವಾಗಿರದೆ ಪ್ರತಿದಿನ ಕೂಡ ಅವ್ರನ್ನ ಸಂಭ್ರಮಿಸೋಣ ಅಂತ ಹೇಳ್ತಾ ನಾನು
ಪಾಠವನ್ನು ಆರಂಭಿಸ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಇವತ್ತಿನ ವಿಷಯದ ಬಗ್ಗೆ ಹೋಗ್ತಾ ಇದ್ದೇನೆ, ಅಂದರೆ ಇವತ್ತಿನ ಯಾವ ವಿಚಾರದ ಬಗ್ಗೆ ನಾನು ಮಾತಾಡ್ತೇನೆ. ಓಕೆ, ಸೊ ಇವತ್ತು ನಾನು ಫಸ್ಟ್ ಮಾತಾಡ್ತಾ ಇರೋದು ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಒನ್ ಆಫ್ ದ ಟಾಪ್ ಕಾಲೇಜ್ ಇನ್ ಕರ್ನಾಟಕ, UVCE. ಓಕೆ, ಸೊ UVCE ಕಾಲೇಜ್ನ ಬಗ್ಗೆ ಮಾತಾಡ್ತೇನೆ. ಅದಾದ ನಂತರ ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಓಕೆ, ಹಿಂದಿನ ವಿಡಿಯೋದಲ್ಲಿ ಸ್ಟೂಡೆಂಟ್ಸ್ ನಾನು RV ಕಾಲೇಜ್ ಬಗ್ಗೆ ಮಾತಾಡಿದ್ದೇನೆ, ರಾಮಯ್ಯ ಬಗ್ಗೆ ಮಾತಾಡಿದ್ದೇನೆ, ಪೆಸ್ ಬಗ್ಗೆ ಮಾತಾಡಿದ್ದೇನೆ, JC ಬಗ್ಗೆ ಮಾತಾಡಿದ್ದೇನೆ, ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಗ್ಗೆ ಮಾತಾಡಿದ್ದೇನೆ, ಆಲ್ಮೋಸ್ಟ್ ಟಾಪ್ ಕಾಲೇಜಸ್ ಬಗ್ಗೆ ಮಾತಾಡಿದ್ದೇನೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಫಾರ್ಮಲಿ ನೋನ್ ಆಸ್ UVCE, ಬ್ಯಾಂಗ್ಳೂರಲ್ಲಿ ಇರೋದು. ಇದರ ಕೋಡ್ ಬಂದ್ಬಿಟ್ಟು E001. E001 ಕೋಡ್ ಇಂಪಾರ್ಟೆಂಟ್. ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಸ್ ಡಿಫರೆಂಟ್. ಸರ್ ಎಂ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಸ್ ಡಿಫರೆಂಟ್. ಸರ್ MVIT ಇಟ್ ಈಸ್ ಡಿಫರೆಂಟ್. ಓಕೆ, ಇದು ಟಾಪ್ 10 ಅಲ್ಲಿ ಬರುತ್ತೆ, ಅದು ಟಾಪ್ 20 ಅಲ್ಲಿ ಬರುತ್ತೆ. ಓಕೆ, ಈಗ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದು UVCE ಅಂತ ಹೇಳೋದು, ಇದು VTU ಅಂಡರ್ ಬರುತ್ತೆ. E001 ಇದರಲ್ಲಿ ನೋಡಿ ಸ್ಟೂಡೆಂಟ್ಸ್, 2022 ಅಲ್ಲಿ 670 ಆಫರ್ಸ್ಗಳನ್ನು ಕೊಟ್ಟಿದ್ದಾರೆ. 2023 ಅಲ್ಲಿ 360 ಆಫರ್ಸ್ಗಳನ್ನು ಕೊಟ್ಟಿದ್ದಾರೆ. ಓಕೆ, ಓವರ್ ಆಲ್ ಆಗಿ ನಾನು ಹೇಳ್ತೇನೆ ನೋಡಿ, ಮೀಡಿಯನ್ ಪ್ಯಾಕೇಜ್ 2020-21 ನಲ್ಲಿ 5.50 ಇದ್ದಿತ್ತು. 2021-22 ಅಲ್ಲಿ 6 lakhs per annum ಆಗಿದೆ. 2022-23 ಅಲ್ಲಿ 7 lakhs per annum ಆಗಿದೆ. ಅಂದ್ರೆ ಮೀಡಿಯನ್ ಪ್ಯಾಕೇಜ್ ಎವ್ರಿ ಇಯರ್ ಇನ್ಕ್ರೀಸ್ ಆಗ್ತಾ ಇದೆ. ಓಕೆ, ಎವ್ರಿ ಇಯರ್ ಇನ್ಕ್ರೀಸ್ ಆಗ್ತಾ ಇದೆ ಇಲ್ಲಿ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಅದೇ ರೀತಿ 2020-21 ಅಲ್ಲಿ 142 ಕಂಪನೀಸ್ಗಳು ವಿಸಿಟ್ ಆಗಿದೆ. 142 ಕಂಪನೀಸ್ಗಳು ವಿಸಿಟ್ ಆಗಿ ಟೋಟಲ್ 435 ಆಫರ್ಸ್ ಅನ್ನು ಆಫರ್ ಮಾಡಿದ್ದಾರೆ. ಇನ್ ದ ಇಯರ್ 2021-22 ಅಲ್ಲಿ 150+ ಕಂಪನೀಸ್ಗಳು ಬಂದಿದೆ. ಅದರಲ್ಲಿ ಆಫರ್ಸ್ಗಳು 653 ಆಫರ್ಸ್ಗಳನ್ನು ಮಾಡಿದ್ದಾರೆ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ. ಅದೇ ರೀತಿ 2022-23 ಅಲ್ಲಿ 115 ಕಂಪನೀಸ್ಗಳು ಬಂದಿದೆ. ನಂಬರ್ ಆಫ್ ಆಫರ್ಸ್ 353. ಓಕೆ, ಹೈಯೆಸ್ಟ್ ಪ್ಯಾಕೇಜ್ 2020-21 ಅಲ್ಲಿ 50.25 ಅನ್ನೋದು 2020-21 ಅಲ್ಲಿ ಆಗಿದೆ. ಇನ್ ದ ಇಯರ್ 2021-22 ಅಲ್ಲಿ 30 lakhs per annum ಆಗಿದೆ. ಸೊ ಹೈಯೆಸ್ಟ್ ಪ್ಯಾಕೇಜ್ ಕೂಡ ಓಕೆ ಸ್ಟೂಡೆಂಟ್ಸ್, ಒಳ್ಳೆ ಇದೆ. ಓಕೆ, ಈಗ ಪ್ಲೇಸ್ಮೆಂಟ್ ಸ್ಟಾರ್ಟ್ಸ್ ಅನ್ನು ನೋಡಿದ್ರೆ 2020 ಅಲ್ಲಿ 500 ಆಫರ್ಸ್ ಅನ್ನು ಕೊಟ್ಟಿದ್ದಾರೆ. 2021 ಅಲ್ಲಿ 410 ಆಫರ್ಸ್ ಅನ್ನು ಕೊಟ್ಟಿದ್ದಾರೆ. 2022 ಅಲ್ಲಿ 667 ಆಫರ್ಸ್ ಅನ್ನು ಕೊಟ್ಟಿದ್ದಾರೆ. 2023 ಅಲ್ಲಿ 528 ಆಫರ್ಸ್ ಅನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. 528 ಇಲ್ಲಿ 2023 ಅಲ್ಲಿ ಇಲ್ಲಿ 353 ಅಂತಿದೆ. ಸೊ 2023 ಇನ್ನೂ ಆಗ್ತಾ ಇದೆ. ಅಂಡ್ ಬೆಸ್ಟ್ ಏನಂತ ಕೇಳಿದ್ರೆ ಕಂಪನೀಸ್ ಯಾವ್ದೆಲ್ಲ ಬರುತ್ತೆ, ಟಾಪ್ ಮೋಸ್ಟ್ ಕಂಪನೀಸ್ ಬರುತ್ತೆ ಸ್ಟೂಡೆಂಟ್ಸ್. SIP ಲ್ಯಾಬ್ಸ್ ಬರುತ್ತೆ, ಇಂಟೆಲ್ ಬರುತ್ತೆ, ಎಕ್ಸ್ಟ್ರೀಮ್ ನೆಟ್ವರ್ಕ್ ಬರುತ್ತೆ, ಅಮೇಡಿಯಸ್ ಲ್ಯಾಬ್ಸ್ ಬರುತ್ತೆ, ತೊಶಿಬಾ, ಜುನಿಪರ್ ನೆಟ್ವರ್ಕ್, ಹ್ಯಾಸ್ಡಿನ್, ಟಾಪ್ ಕಂಪನೀಸ್ಗಳು ಬರುತ್ತೆ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಅಂಡ್ ವೆರಿ ಇಂಪಾರ್ಟೆಂಟ್, ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಒಳ್ಳೆ ಇದೆ. ಬಟ್ ಈ ಟೈಮ್ ರಿಸೆಷನ್ ಇರಲಿಕ್ಕೆ ಹೋಗಿ ಸ್ವಲ್ಪ ಡಿಕ್ಲೈನ್ ಆಗಿದೆ. 2023-24 ಅಲ್ಲಿ ಪ್ಲೇಸ್ಮೆಂಟ್ಸ್ಗಳು ಅಷ್ಟು ಒಳ್ಳೆಯದಿಲ್ಲ. ಡಿಕ್ಲೈನ್ ಇನ್ ದ ನಂಬರ್ಸ್ ಆಫ್ ಆಫರ್ಸ್ ರಿಸೀವ್ಡ್ ಯಾವಾಗ 2023-24 ಈ ಇಯರ್ ಅಲ್ಲಿ ನಂಬರ್ ಆಫ್ ಆಫರ್ಸ್ ಅಲ್ಲಿ ಡಿಕ್ಲೈನ್ ಆಗಿದೆ ಅಂತೆ. ಯಾಕಂತ ಹೇಳಿದ್ರೆ ಇವಾಗ ರಿಸೆಷನ್ ಇದೆ ಸ್ಟೂಡೆಂಟ್ಸ್, ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಡಿಕ್ಲೈನ್ ಆಗಿದೆ. ಲೈಕ್ IITs ಅಲ್ಲೂ ಕೂಡ, IIT ಬಾಂಬೆ ಅಲ್ಲೂ ಕೂಡ ತುಂಬ ಸ್ಟೂಡೆಂಟ್ಸ್ಗಳು ಪ್ಲೇಸ್ಮೆಂಟ್ ಆಗಲಿಲ್ಲ ಅಂತ, ಬಿಕಾಸ್ ಆಫ್ ರಿಸೆಷನ್. ಅದು ಗ್ಲೋಬಲಿ ಇಫೆಕ್ಟ್ ಆಗಿದೆ. ಅದರಲ್ಲಿ UVCE ಕೂಡ ಇಫೆಕ್ಟ್ ಆಗಿದೆ ಅಂತ ಏನು ಹೇಳ್ತಾರೆ, 40% ಅನ್ನೋದು ಆಫರ್ಸ್ ಒಂದು ಡಿಕ್ಲೈನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಂಬರ್ಸ್ ಆಫ್ ಆಫರ್ಸ್ ರಿಸೀವ್ ಆಗೋದು 40% ಡಿಕ್ಲೈನ್ ಆಗಿದೆ when you compare it with the previous year. Okay, but because of recession, so students ಇದು ಡಿಕ್ಲೈನ್ ಆಗಿದೆ ಅಂತ ಅನ್ಕೊಂಡು UVCE ಅನ್ನೋದು ಒಳ್ಳೇದಿಲ್ಲ ಅಂತ ಹೇಳ್ಕೋಬೇಡಿ. ಎವ್ರಿ ಇಯರ್ ಡಿಕ್ಲೈನ್ ಆಗುತ್ತೆ. UVCE is one of the best college. ಓಕೆ, ಓವರ್ ಆಲ್ ಆಗಿ ತಗೊಂಡ್ರೆ UVCE is one of the best ಕಾಲೇಜ್. ನೀವು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ಡೌನ್ ದ ಲೈನ್ 4 years ಆಗುತ್ತೆ. ಅಷ್ಟರೊಳಗಡೆ ಮತ್ತೆ ಇದಕ್ಕೆ ಬರುತ್ತೆ ಬಿಡಿ, ನೆಕ್ಸ್ಟ್ ಇಯರ್ ಇಂದನೇ ಒಳ್ಳೆ ಪ್ಲೇಸ್ಮೆಂಟ್ಗಳನ್ನು ಕೊಡಲಿ ಸ್ಟಾರ್ಟ್ ಮಾಡ್ತಾರೆ. ಬಿಕಾಸ್ ಆಫ್ ರಿಸೆಷನ್ ಅಷ್ಟೇ. ಕೆಲವೊಂದಿಷ್ಟು ಪ್ಯಾರೆಂಟ್ಸ್ಗಳು ಈ ಇಯರ್ ಇಂದ ಅವರು ಸ್ವಲ್ಪ ಇದರಲ್ಲಿದ್ದಾರೆ ಅಂತ ಹೇಳಿದ್ದಾರೆ ನನಗೆ, ಬಟ್ ಬಿಕಾಸ್ ಆಫ್ ರಿಸೆಷನ್ ಅಷ್ಟೇ. ಓಕೆ, ಡಿಕ್ಲೈನ್ ಆಗಿದೆ, ಐ ಅಗ್ರಿ ವಿತ್ ದಟ್. ಬಟ್ ಇನ್ ಜನರಲ್ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಸ್ ಒನ್ ಆಫ್ ದ ಟಾಪ್ ಕಾಲೇಜ್. CSCಗೆ ISCಗೆ ಎಲ್ಲದಕ್ಕೂ ಒಳ್ಳೆ ಇದೆ. ಯಾಕಂತ ಕೇಳಿದ್ರೆ ಇಲ್ಲಿ ನೋಡಿ, 2019-20 ಅಲ್ಲಿ CSC ಇಂದ 92% ಪ್ಲೇಸ್ ಆಗಿದೆ. ISC ಇಂದ 100% ಪ್ಲೇಸ್ಮೆಂಟ್. ಇನ್ಫಾರ್ಮೇಷನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಫ್ಯೂ ಸ್ಟೂಡೆಂಟ್ಸ್ ಆರ್ ನಾಟ್ ರೆಡಿ ಟು ಟೇಕ್ ISC, ಬಟ್ CSC ಗಿಂತ ಜಾಸ್ತಿ ಪ್ಲೇಸ್ಮೆಂಟ್ ಆಗಿದೆ ISC. ಬಟ್ ISC CSC ಬೋತ್ ಆರ್ ಸೇಮ್ ಸ್ಟೂಡೆಂಟ್ಸ್. ಓಕೆ, ಎಲ್ರಿಗೂ ಇದೊಂದು ಕನ್ಫ್ಯೂಷನ್ ಇದೆ. ಓನ್ಲಿ CSC ಅಂತ ಕೂತ್ಕೋಬೇಡಿ. ISC ಬೋತ್ ಆರ್ ಸೇಮ್. ಸ್ವಲ್ಪ ಸ್ವಾಪ್ ಆಗ್ಬೋದು, ಕೆಲವೊಂದು ಸಬ್ಜೆಕ್ಟ್ಗಳು ಚೇಂಜ್ ಆಗ್ಬೋದು ಅಷ್ಟೇ. ಬೋತ್ ಆರ್ ಸೇಮ್.
ನೆಕ್ಸ್ಟ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಇದು ಕೂಡ ಒನ್ ಆಫ್ ದ ಬೆಸ್ಟ್ ಬ್ರಾಂಚ್ ಇಂಜಿನಿಯರಿಂಗ್ ಅಲ್ಲಿ, ಒನ್ ಆಫ್ ದ ಬೆಸ್ಟ್ ಬ್ರಾಂಚ್ ಸ್ಟೂಡೆಂಟ್ಸ್ ಇದು. ನಾನು ಮೊದಲಿಂದ ಹೇಳ್ತಾ ಇದ್ದೇನೆ, ಇಸಿಇ ಇಸ್ ದ ಒನ್ ಆಫ್ ದ ಬೆಸ್ಟ್ ಬ್ರಾಂಚ್, ಬಟ್ ಸ್ವಲ್ಪ ಟಫೆಸ್ಟ್ ಬ್ರಾಂಚ್ ಇಂದ ಇಂಜಿನಿಯರಿಂಗ್. ಆ್ಯಂಡ್ ಅಪಾರ್ಚುನಿಟಿ ತುಂಬ ಇದೆ ಸ್ಟೂಡೆಂಟ್ಸ್. ಇಸಿಇ 84% ಪ್ಲೇಸ್ಮೆಂಟ್ಸ್ ಆಗಿದೆ, ಮೆಕ್ಕಲ್ಲಿ 50%, ಮೆಕ್ಯಾನಿಕಲಲ್ಲಿ ನಾನು ಪ್ಲೇಸ್ಮೆಂಟ್ ಇಲ್ಲ ಅಂತ ಹೇಳ್ತಾ ಇಲ್ಲ, ಟಾಪ್ 10 ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ಲೇಸ್ಮೆಂಟ್ಸ್ಗಳು ಆಗುತ್ತೆ. ಬಟ್ ವೆನ್ ಯು ಕಂಪೇರ್ ಇಟ್ ವಿತ್ CS, IS, EC ಜೊತೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಅಷ್ಟೇ. ಓಕೆ, ಪರ್ಸೆಂಟೇಜ್ ಕಡಿಮೆ. ಟ್ರಿಪಲ್ ಯು ಕೂಡ ಒನ್ ಆಫ್ ದ ಬೆಸ್ಟ್ ಬ್ರಾಂಚ್. ಈಗ ನೀವು ಎಲೆಕ್ಟ್ರಿಕಲ್ ಆ್ಯಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಇನ್ನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್, ಅವು ಮೂರು ಕೂಡ ಲೈಕ್ ಡಾಟರ್ ಬ್ರಾಂಚ್. ಅರ್ಥ ಆಯ್ತಾ? ಇಸಿಇನ ಡಾಟರ್ ಬ್ರಾಂಚ್ ಟ್ರಿಪಲ್ ಇ. ಅಗೇನ್ ಇನ್ನೊಂದು ಯಾವ್ದು ಹೇಳಿ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಸಾರಿ, ಇವು ಮೂರು ಕೂಡ ಡಾಟರ್ ಬ್ರಾಂಚಸ್. ಹೇಗೆ CS ಗೆ IS, AI, DS ಇದೆಯಲ್ಲ, ಅದೇ ಥರ ಇಸಿಇಗೆ ಟ್ರಿಪಲ್ ಇ ಆ್ಯಂಡ್ ಎಲೆಕ್ಟ್ರಿಕಲ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್, EIM ಅಂತ ಕರೀತಾರೆ, EI ಅಂತೇಳಿ ಕರೀತಾರೆ. ಓಕೆ, ಅದು. ಸೊ ಟ್ರಿಪಲ್ ಇ ಅನ್ನೋದು 50% ಇದಾಗಿದೆ, ಪ್ಲೇಸ್ಮೆಂಟ್ ಆಗಿದೆ. ಸಿವಿಲ್ ಅನ್ನೋದು 11%. ಐ ಟೋಲ್ಡ್ ಯು ಅರ್ಲಿಯರ್, ಸಿವಿಲ್ ಅಲ್ಲಿ ಆನ್ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ ಅನ್ನು ನೀವು ಎಕ್ಸ್ಪೆಕ್ಟ್ ಮಾಡಲೇಬೇಡಿ. ಮೆಕ್ಯಾನಿಕಲಲ್ಲೂ ಇರುತ್ತೆ, ಬಟ್ CS, IS, EC ಗೆ ಕಂಪೇರ್ ಮಾಡಿಕೋದ್ರೆ ಅಷ್ಟು ಇದಿರೋದಿಲ್ಲ. ಆ್ಯಂಡ್ ಟ್ರಿಪಲ್ ಯು ಕೂಡ ಒಳ್ಳೆ ಬ್ರಾಂಚ್ ಸ್ಟೂಡೆಂಟ್ಸ್, ECನೂ ಕೂಡ ಒಳ್ಳೆ ಬ್ರಾಂಚ್. ಆ್ಯಂಡ್ ಟಾಪ್ ಕಾಲೇಜಲ್ಲಿ ನಿಮಗೆ ಟೆಲಿಕಾಮ್, ಇನ್ಸ್ಟ್ರುಮೆಂಟೇಷನ್, ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ ಎಲ್ಲ ಸಿಕ್ಕಿದ್ರೆ ನೀವು ಹೋಗ್ಬೋದು, ಒಳ್ಳೆಯದೆ. ಬಯೋಟೆಕ್ನಾಲಜಿ ಅಲ್ಲೂ ಕೂಡ ಪ್ಲೇಸ್ಮೆಂಟ್ಸ್ಗಳಿದೆ, ಬಟ್ ಕಂಪ್ಯಾರಿಟಿವ್ಲಿ ಹೈಯೆಸ್ಟ್ ಪ್ಯಾಕೇಜ್ ಜಾಸ್ತಿ ಆಗೋದಿಲ್ಲ. ನಿಮ್ಗೊಂದು 5-6 lakhs ಎಲ್ಲ ಆಗುತ್ತೆ, ನಾನು ಆಗೋದಿಲ್ಲ ಅಂತ ಹೇಳ್ತಾ ಇಲ್ಲ. ISC, CSC ಅಲ್ಲ 30 lakhs, 40 lakhs, 50 lakhs ಎಲ್ಲ ಆಗುತ್ತೆ ಅಷ್ಟೇ. ಸಾರಿ, ಬಟ್ ಬಯೋಟೆಕ್ನಾಲಜಿ, ಕೆಮಿಕಲ್ ಅಲ್ಲಿ ಸ್ವಲ್ಪ ಹೈಯೆಸ್ಟ್ ಪ್ಯಾಕೇಜ್ ಕಡಿಮೆ. ಓಕೆ, ಬಟ್ ಪ್ಲೇಸ್ಮೆಂಟ್ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಒಳ್ಳೆಯದು, ಬಯೋಟೆಕ್ನಾಲಜಿ ಒಳ್ಳೆಯದು. ಓಕೆ, ಈಗ ನೋಡಿ 2020-21 ಅಲ್ಲಿ 92% ಪ್ಲೇಸ್ಮೆಂಟ್ ಆಗಿದೆ CSCಗೆ, ISCಗೆ 89% ಪ್ಲೇಸ್ಮೆಂಟ್ ಆಗಿದೆ, ECಗೆ 60% ಪ್ಲೇಸ್ಮೆಂಟ್ ಆಗಿದೆ, ಮೆಕ್ಕಿಗೆ 50% ಪ್ಲೇಸ್ಮೆಂಟ್ ಆಗಿದೆ, ಟ್ರಿಪಲ್ ಇಗೆ 43% ಪ್ಲೇಸ್ಮೆಂಟ್ ಆಗಿದೆ, ಸಿವಿಇಗೆ 11% ಪ್ಲೇಸ್ಮೆಂಟ್ ಆಗಿದೆ. ಅಂದರೆ ಆಲ್ಮೋಸ್ಟ್ CS, IS, EC ಆ್ಯಂಡ್ EC ಇವು ಮೂರು ಒಳ್ಳೆ ಪ್ಲೇಸ್ಮೆಂಟ್ಸ್ಗಳು ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, ಆಲ್ಮೋಸ್ಟ್ ಒಳ್ಳೆ ಪ್ಲೇಸ್ಮೆಂಟ್ಗಳಿದೆ. ಅದೇ ರೀತಿ 2021-22 ಅಲ್ಲಿ 94% ಫ್ರಮ್ CSC, 98% ಫ್ರಮ್ ISC, EC ಇಂದ 89%, ಮೆಕ್ಕಿಂದ 82%. ಇಲ್ಲಿ ನೋಡಿ, ಅದೇ ರೀತಿ ಟ್ರಿಪಲ್ ಇ ಇಂದ 94% ಆಗಿದೆ, ಸಿವಿಲ್ ಇಂದ 36%. 2021-22 ಅಲ್ಲಿ ಹೈ ಇದಾಗಿದೆ, ಏನು ಹೇಳಿದ್ದಾರೆ, ಪ್ಲೇಸ್ಮೆಂಟ್ಸ್ಗಳಾಗಿದೆ. ಅದಕ್ಕೋಸ್ಕರ ಈಗ 23-24 ಅಲ್ಲಿ ಸ್ವಲ್ಪ ಕಡಿಮೆ ಆಗಿರಲಿಕ್ಕೆ ಹೋಗಿ ಎಲ್ಲರೂ ಇವಾಗ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸ್ವಲ್ಪ ಹೈಪ್ ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಇಲ್ಲ, ಬಿಕಾಸ್ ಆಫ್ ರಿಸೆಷನ್ ಅಷ್ಟೇ. ಇಲ್ಲೆಲ್ಲ ನೋಡಿ ಇಷ್ಟು ಪ್ಲೇಸ್ಮೆಂಟ್ಸ್ಗಳಿದೆ, 89, 98, 82, ಮೋರ್ ದೆನ್ 80% ಆಲ್ಮೋಸ್ಟ್ ಆಗ್ತಾ ಇದೆ CS, IS, EC ಅಲ್ಲಿ. ಟ್ರಿಪಲ್ ಇ ಅಲ್ಲೂ ಕೂಡ ಆಲ್ಮೋಸ್ಟ್ ಆವ್ರೇಜ್ ಒಂದು 70% ಆಗೇ ಆಗ್ತಾ ಇದೆ ಅಲ್ವಾ. So that is why it's a good college. University of Vishweshwaraya College of Engineering is one of the best college. ಬೆಂಗಳೂರಲ್ಲಿ ಲೊಕೇಟ್ ಆಗಿದೆ, ಅದರ ಕೋಡ್ ಬಂದ್ಬಿಟ್ಟು E001. ಓಕೆ ಸ್ಟೂಡೆಂಟ್ಸ್, ಮತ್ತೆ ಈ ಒಂದು ವಿಡಿಯೋದಲ್ಲಿ ನಾನು ಕಟ್ ಆಫ್ ರ್ಯಾಂಕ್ ಬಗ್ಗೆ ಮಾತಾಡ್ತಾ ಇಲ್ಲ. ಈ ಮುಂದಿನ ವಿಡಿಯೋದಲ್ಲಿ ನಾನು ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ನ ಕಟ್ ಆಫ್ ಬಗ್ಗೆ, ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ನ ಕಟ್ ಆಫ್ ಬಗ್ಗೆ, BIT ಕಟ್ ಆಫ್ ಬಗ್ಗೆ ಮಾತಾಡ್ತೇನೆ, ಆಯ್ತಾ. ಟಿಲ್ ಡೇಟ್ ಹೈಯೆಸ್ಟ್ ಪ್ಯಾಕೇಜ್ ಎಷ್ಟು ಅಂತ ಕೇಳಿದ್ರೆ 58 lakhs per annum. ಇದೊಂದು ಹುಡುಗಿಗಾಗಿದ್ದು, ಅವಳ ಹೆಸರು ಕೀರ್ತಿ NC ಅಂತ. ಶಿ ಈಸ್ ಫ್ರಮ್ ತುಮಕೂರಿನ ಹುಡುಗಿಗೆ 58.00 LPA ಆಗಿದೆ ಫ್ರಮ್ UVCE. ಕೀರ್ತಿ ತುಮಕೂರಿನ ಹುಡುಗಿ, ಅವಳಿಗೆ 50 LPA ಪ್ಯಾಕೇಜ್ ಆಗಿದೆ. ಓಕೆ, ದಟ್ ಇಸ್ ದ ಹೈಯೆಸ್ಟ್ ಪ್ಯಾಕೇಜ್. ಇದು ನನಗೆ ಇನ್ಫಾರ್ಮೇಷನ್ ಸಿಕ್ಕಿದ್ದು, ಅದಕ್ಕೋಸ್ಕರ ಅವಳ ಹೆಸರನ್ನು ಕೂಡ ಮೆನ್ಷನ್ ಮಾಡ್ತಾನೆ, ಬಿಕಾಸ್ ಇಟ್ಸ್ ಅರ್ ಅಚೀವ್ಮೆಂಟ್. ಶಿ ವರ್ಕ್ಡ್ ಹಾರ್ಡ್ ಫಾರ್ ಇಟ್. ಸೊ ಅವಳ ಹೆಸರನ್ನ ಮೆನ್ಷನ್ ಮಾಡೋದು ಇಟ್ಸ್ ಇಂಡೀಡ್ ಏನಂತ ಹೇಳ್ತಾರೆ, ರೆಸ್ಪೆಕ್ಟ್ ಫಾರ್ ಹರ್, ಕರೆಕ್ಟಾ. ಸೊ ಬಿಕಾಸ್ ವಿದೌಟ್ ಹಾರ್ಡ್ ವರ್ಕ್ ಇಷ್ಟು ಇದಕ್ಕೆ ಹೋಗೋದು ತುಂಬ ಕಷ್ಟ. ಓಕೆ, ಸೊ ಇದಿಷ್ಟು ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಒನ್ ಆಫ್ ದ ಟಾಪ್ ಕಾಲೇಜ್. ಓಕೆ, ನೆಕ್ಸ್ಟ್ Bangalore Institute of Technology. This is also one of the best college students. Bangalore Institute of Technology 1979 ಅಲ್ಲಿ ಇದು ಎಸ್ಟಾಬ್ಲಿಷ್ ಆಗಿದ್ದು, ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದರ ಕೋಡ್ ಬಂದುಬಿಟ್ಟು E008. E008 ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ E008. ಮತ್ತೊಂದು ನೋಡಿ ಸ್ಟೂಡೆಂಟ್ಸ್, ನಾನು ವಿಡಿಯೋವನ್ನು ಟಾಪ್ ಕಾಲೇಜ್ ಪ್ರಕಾರ ಮಾಡ್ತಾ ಇಲ್ಲ, ಈಗ ರ್ಯಾಂಡಮ್ ಆಗಿ ಬರ್ತಾ ಇದ್ದೇನೆ, ನೆನ್ಪಿಟ್ಕೊಳ್ಳಿ. ಆಮೇಲೆ ಇವರು ಸರ್ ಟಾಪ್ ಕಾಲೇಜ್ ಪ್ರಕಾರ ಮಾಡ್ತಾ ಇದ್ದಾರೆ ಅನ್ಕೋಬೇಡಿ. ಕೆಲವೊಂದಿಷ್ಟು ಇಲ್ಲಿ ಇದಾಗಿದೆ, ಸ್ವಾಪ್ ಆಗೋದು ಅಂತ ಹೇಳಿದ್ರೆ ಸ್ವಲ್ಪ ಜಂಬಲ್ ಆಗಿದೆ ಇದರಲ್ಲಿ. ಸೊ ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 1979 ಆಗಿದ್ದು, ಒನ್ ಆಫ್ ದ ಟಾಪ್ ನಾಚ್ ಕಾಲೇಜ್, ಒಳ್ಳೆ ಕಾಲೇಜ್ ಸ್ಟೂಡೆಂಟ್. ಟಾಪ್ 10 ಅಲ್ಲಿ ಆರಾಮ್ಸೆ ನೀವು ಸಿಕ್ಕಿದ್ರೆ ಇದನ್ನು ಆರಾಮ್ಸೆ ಎಂಟ್ರಿ ಆಗ್ಬೋದು. E008 ಇಲ್ಲಿ ನೋಡಿ 2021-22 ಅಲ್ಲಿ 834 ಆಫರ್ಸ್ ಅನ್ನು ಕೊಟ್ಟಿದ್ದಾರೆ. ಮೀಡಿಯನ್ ಪ್ಯಾಕೇಜ್ 4.8 LPA, ಹೈಯೆಸ್ಟ್ ಪ್ಯಾಕೇಜ್ 37.5 LPA. ಯಾವಾಗ 2021-22 ಅಲ್ಲಿ ಆವರೇಜ್ ಪ್ಯಾಕೇಜ್ 6.5. ಆವರೇಜ್ ನೋಡಿ ಒಳ್ಳೆ ಇದೆ, ಒಳ್ಳೆ ಆವರೇಜ್. 2022-23 ಅಲ್ಲಿ 809 ಆಫರ್ಸ್ ಅನ್ನ
ಕೊಟ್ಟಿದ್ದಾರೆ. ಅದರಲ್ಲಿ 4.55 LPA ಮೀಡಿಯನ್ ಪ್ಯಾಕೇಜು, 38 LPA ಹೈಯೆಸ್ಟ್ ಪ್ಯಾಕೇಜು, 7 LPA ಆವರೇಜ್ ಪ್ಯಾಕೇಜ್. ಓಕೆ, 2023-24 503 ಆಫರ್ಸ್ ಅನ್ನು ಕೊಟ್ಟಿದ್ದಾರೆ. ಇಟ್ ಈಸ್ ಸ್ಟಿಲ್ ಗೋಯಿಂಗ್ ಆನ್, ಇನ್ನು ಆಗ್ತಾ ಇದೆ. 5 lakhs per annum ಮೀಡಿಯನ್ ಪ್ಯಾಕೇಜ್ ಆಗಿದೆ. ಹೈಯೆಸ್ಟ್ ಪ್ಯಾಕೇಜ್ 45 LPA, ಆವರೇಜ್ ಪ್ಯಾಕೇಜ್ 7 LPA. ದೀಸ್ ಆಲ್ ಫಿಗರ್ಸ್ ಆರ್ ಗುಡ್. ಆವರೇಜ್ ಪ್ಯಾಕೇಜ್ ಕೂಡ ಒಳ್ಳೆ ಇದೆ ನೋಡಿ, 7 LPA. ನೆಕ್ಸ್ಟ್ ನಿಮ್ದು ಇಂಜಿನಿಯರಿಂಗ್ ಆಗುವಾಗ 8-9 ಆವರೇಜ್ ಪ್ಯಾಕೇಜ್ ಆಗಿರುತ್ತೆ ಸ್ಟೂಡೆಂಟ್ಸ್, ಮಿನಿಮಮ್ 9 ಆಗಿರುತ್ತೆ. ಓಕೆ, ನೀವು 4 years ಇದೆಯಲ್ಲ, 3 years ನಂತರ ಪಕ್ಕ ಇದು ಒಳ್ಳೆ ಕಾಲೇಜ್, ಬೆಸ್ಟ್ ಕಾಲೇಜ್, ಅಕಾರ್ಡಿಂಗ್ ಟು ಮಿ ಬೆಸ್ಟ್ ಕಾಲೇಜು. ಸೊ ಇಲ್ಲಿ ರಿಕ್ರೂಟರ್ಸ್ ನೋಡಿ, ಓಲ್ವೋ ಬರ್ತಾರೆ ಫಾರ್ ಮೆಕ್ಯಾನಿಕಲ್ ಅವರಿಗೆ, NTT ಡಾಟಾ, VMware ಒನ್ ಆಫ್ ದ ಬೆಸ್ಟ್ ಕಂಪನಿ, ಬುಕ್ ಮೈ ಶೋ. VMware ಇವಾಗ ಚೇಂಜ್ ಆಗಿದೆ, VMware ಬೇರೆಯವರು ಅಕ್ವೈರ್ ಮಾಡಿದ್ದಾರೆ. ಬುಕ್ ಮೈ ಶೋ ಒನ್ ಆಫ್ ದ ಬೆಸ್ಟ್ ಕಂಪನಿ, JP Morgan, ಬೋಯಿಂಗ್, ಫಿಲಿಪ್ಸ್, ಮೈಂಟ್ರಿ, ತುಂಬ ಬೆಸ್ಟ್ ಕಂಪನೀಸ್ಗಳು ಇಲ್ಲಿ ಬರುತ್ತೆ. ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಓಕೆ, ಸೊ ಇದು 5.3 acres ಆಫ್ ಲ್ಯಾಂಡ್ ಇದೆ. ಇದರಲ್ಲಿ ನೋಡಿ ಇಂಪಾರ್ಟೆಂಟ್, ನಾನು ಕೆಲವೊಂದು ಕಾಲೇಜಿಗೆ ಹೇಳಲಿಲ್ಲ ನಿಮಗೆ. ಬರೀ ಒಂದು ಕಾಲೇಜ್ ಅಂತ ಹೇಳಿದಾಗ ಖಾಲಿ ಓದೋದು, ಅಕಾಡೆಮಿಕಲಿ ನೀವು ಖಾಲಿ ಇಫ್ ಯು ಸೌಂಡ್ಸ್ ಗುಡ್, ಅಕಾಡೆಮಿಕಲಿ ನಿಮ್ಗೊಂದು 9 ಪಾಯಿಂಟರ್ 8 ಪಾಯಿಂಟರ್ ಬರ್ತಾ ಅಂತ ಹೇಳಿದ್ರೆ ಅದು ಒಂದೇ ಆಗೋದಿಲ್ಲ. ಅಲ್ಲಿ ನಿಮಗೆ ಎಲ್ಲದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಎವ್ರಿ ಇಯರ್ ಫೆಸ್ಟ್ಗಳಿರಬೇಕು, ಎತ್ನಿಕ್ ಡೇ ಇರಬೇಕು, ಟ್ರೆಡಿಷನಲ್ ಡೇ ಇರಬೇಕು, ಕನ್ನಡ ಹಬ್ಬಗಳಿರಬೇಕು, ಈ ರೀತಿ ಫಂಕ್ಷನ್ಸ್ಗಳಲ್ಲಿ ಆಗ್ತಾ ಇರಬೇಕು. ಬ್ರಾಂಚ್ ವೈಸ್ ಫಂಕ್ಷನ್ಸ್ ಇದ್ರೆ ಮಾತ್ರ ನಿಮ್ಗೆ ಆವಾಗ ರಿಲ್ಯಾಕ್ಸ್ ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, ಈಗ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇರ್ಬೋದು, ಟಾಪ್ ಕಾಲೇಜಸ್ ಇದೆಯಲ್ಲ, ಎಲ್ಲ ಕಾಲೇಜಲ್ಲೂ ಕೂಡ ಆಲ್ಮೋಸ್ಟ್ ಫೆಸ್ಟ್ಗಳಿರುತ್ತೆ. ನಾನು ಇಂಜಿನಿಯರಿಂಗ್ ಮಾಡುವಾಗ RV ಕಾಲೇಜ್ 8th ಮೈಲ್ ಅಂತ ಇರುತ್ತೆ, ಒನ್ ಆಫ್ ದ ಬೆಸ್ಟ್ ಫೆಸ್ಟ್. ಓಕೆ, ಏನು ಅಂತ ಕೇಳಿದ್ರೆ 1 month ಇಡೀ ಕ್ಯಾಂಪಸ್ ಅನ್ನೋದು ಫುಲ್ಲು ಏನಂತ ಹೇಳ್ತಾರೆ, ಒಂಥರ ಹಬ್ಬದ ರೀತಿ ಅಂತ ಅನ್ಸುತ್ತೆ. ಕನ್ನಡ ಹಬ್ಬ ಮಾಡ್ತಾರೆ ಇಡೀ ಬೆಂಗಳೂರಲ್ಲಿ. ಹೇಳ್ತಾರೆ, ನನಗೆ ಗೊತ್ತಿಲ್ಲ, RV ಕಾಲೇಜಲ್ಲಿ ಕನ್ನಡ ಹಬ್ಬ ಆಚರಣೆ ಮಾಡಿದಷ್ಟು ಎಲ್ಲೂ ಮಾಡೋದಿಲ್ಲ ಅಂತ. ಕನ್ನಡ ಹಬ್ಬ ಅಷ್ಟು ಕ್ರೇಜಿಯಾಗಿ ಮಾಡ್ತಾರೆ. ಕನ್ನಡ ಹಬ್ಬ ಒಳ್ಳೇದು ಮಾಡ್ತಾರೆ RV ಕಾಲೇಜಲ್ಲಿ. ಫೆಸ್ಟ್ಗಳು ಮಾಡ್ತಾರೆ, ಎತ್ನಿಕ್ ಡೇನ ಮಾಡ್ತಾರೆ, ಮತ್ತೆ ಕ್ಲಬ್ಸ್ಗಳಿದೆ. ಕೋಡಿಂಗ್ ಕ್ಲಬ್ ಇದೆ ನಮಗೆ, ಕಾರ್ವಾ ಅಂತಿದೆ. ಕಾರ್ವಾ ಅಂತ ಹೇಳಿದ್ರೆ ಅದು ನಮಗೆ ಆ್ಯಕ್ಟಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದ್ದವರು ಕಾರ್ವಾ ಅಂತ ಒಂದು ಇದಿದೆ, ಸೊ ಅದನ್ನು ಮಾಡ್ತಾರೆ. ಒಳ್ಳೊಳ್ಳೆ ಇದೆಲ್ಲ ಇದೆ ಸ್ಟೂಡೆಂಟ್ಸ್. ಇದೆಲ್ಲ ಕ್ಲಬ್ ಬೇಕು. ಕಾರ್ವಾ ಇದೆ, ಮತ್ತು ಕಾರ್ವಾ ಆಕ್ಸಿಸ್ ಫಾರ್ ಇಂಗ್ಲೀಷು ಕನ್ನಡದಲ್ಲೂ ಇದೆ. ನಮಗೆ ಕನ್ನಡದಲ್ಲೂ ಒಳ್ಳೆ ಇದೆ, ಅದರಲ್ಲೂ ಕೂಡ ನಾನು ಜಾಯ್ನ್ ಆಗಿದ್ದೆ. ಸೊ ಒಳ್ಳೆ ಇದೆ, ಇದೆಲ್ಲದೂ ಇರಬೇಕು. ನಿಮ್ಗೆ ಆವಾಗ ಏನಾಗುತ್ತೆ ಅಂತ ಕೇಳಿದ್ರೆ ಒಂದಿಷ್ಟು ಅಕಾಡೆಮಿಕಲಿ ಪ್ಲಸ್ ಓವರ್ ಆಲ್ ಇದಿರುತ್ತೆ, ನಿಮಗೆ ಇಂಪ್ರೂವ್ಮೆಂಟ್ ಇರುತ್ತೆ. ಓಕೆ, ಸೊ ಮತ್ತು ಸ್ಪೋರ್ಟ್ಸ್ ಇರಬೇಕಲ್ಲಿ, ಸ್ಪೋರ್ಟ್ಸ್ ಹೇಗಿದೆ ಅದನ್ನು ನೋಡ್ಬೇಕು ನೀವು, ಅದೆಲ್ಲದನ್ನು ನೋಡ್ಬೇಕು ಕಾಲೇಜ್ ಅಂತ ಹೇಳಿದಾಗ. ಇಲ್ಲಿ ನೋಡಿ ಬ್ಯಾಂಗ್ಳೂರಲ್ಲಿ ಫೆಸ್ಟ್ಗಳನ್ನು ಮಾಡ್ತಾರೆ, ಕ್ಲಬ್ಸ್ಗಳಿದೆ, ಕ್ರಾಟೋಸ್ ಅಂತಿದೆ, ಬಿಟ್ಟು ಸ್ಪೋರ್ಟ್ಸ್ ಕ್ಲಬ್ ಇದೆ, ಡಿಮಿನಿಷ್ಡ್ ಅಂತ ಮ್ಯೂಸಿಕ್ ಕ್ಲಬ್ ಇದೆ, ಮತ್ತೇನು ಇದು ಟಾಟ್ಸ್ ಅಂತ ಆರ್ಟ್ಸ್ ಆ್ಯಂಡ್ ಡ್ರಾಮ್ಯಾಟಿಕ್ ಸೊಸೈಟಿ ಇದೆ. ಅದಾದಮೇಲೆ ರೊಬೊಲ್ಯೂಷನ್ ಅಂತಿದೆ, ನ್ಯೂ ಫೇಸು, ಇನೋವೇಷನ್ನು ಆ್ಯಂಡ್ ಆಂಟ್ರಪ್ರನರ್ ಡೆವಲಪ್ಮೆಂಟ್. ಇದು ಸೆಲ್, ಇದು ಇನೋವೇಷನ್ ಆ್ಯಂಡ್ ಆಂಟ್ರಪ್ರನರ್ ಡೆವಲಪ್ಮೆಂಟ್ ಸೆಲ್ ಅಂತ, ICRC. ಇಲ್ಲಾಂದ್ರೆ ನಿಮಗೆ ಯಾರು ಎಂಟರ್ಪ್ರೆನರ್ ಮಾಡಬೇಕು ಅಂತಿದ್ದೀರಾ, ನಿಮ್ಮ ಸ್ಟಾರ್ಟಪ್ ಅನ್ನು ಮಾಡಬೇಕಂತಿದ್ದೀರಾ, ಫಾರ್ ದೋಸ್ ಹೂ ವಾಂಟ್ಸ್ ಟು ಡೂ ಆಂಟ್ರಪ್ರನರ್ಶಿಪ್, ಅವರಿಗೆಲ್ಲ ಇದು ಹೆಲ್ಪ್ ಆಗುತ್ತೆ. ಸೊ ಡೆವಲಪ್ಮೆಂಟ್, ISRC ಕ್ಲಬ್ಸ್ಗಳಿದೆ. ಆಲ್ಮೋಸ್ಟ್ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ಗಳಲ್ಲಿ ಒಳ್ಳೊಳ್ಳೆ ಕ್ಲಬ್ಸ್ಗಳು ಇದ್ದೇ ಇದೆ ಸ್ಟೂಡೆಂಟ್ಸ್. ಓಕೆ, ಸೊ BIT ಪ್ಲೇಸ್ಮೆಂಟ್ಸು ಒಳ್ಳೆ ಇದೆ, ಕಾಲೇಜು ಎನ್ವೈರ್ಮೆಂಟು ಒಳ್ಳೆ ಇದೆ. ಈವನ್ ನಿಮ್ಮ ಏನು ಹೇಳ್ತಾರೆ ಫೆಸ್ಟ್ ಇರ್ಬೋದು, ಕ್ಲಬ್ಸ್ ಇರ್ಬೋದು, ಎಲ್ಲದೂ ಒಳ್ಳೆಯದು. ಓಕೆ, ಓವರ್ ಆಲ್ ಆಗಿ ಒಂದು ಸ್ಟೂಡೆಂಟನ್ನು ಫ್ರೇಮ್ ಮಾಡುತ್ತೆ. ಓಕೆ, ಯಾಕೆ ಕ್ಲಬ್ಸ್ಗಳಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಕೇಳಿದ್ರೆ ನಿಮಗೆ ಒಂದಿಷ್ಟು ಸ್ಟೂಡೆಂಟ್ಸ್ಗಳ ಜೊತೆ ನೀವು ಬೆರೀತೀರಾ, ನಿಮ್ಮ ಐಡಿಯಾಸ್ಗಳು ಶೇರ್ ಆಗುತ್ತೆ. ಈಗ ಕೋಡಿಂಗ್ ಕ್ಲಬ್ಬಿಗೆ ಸೇರಿದ್ರೆ ನಿಮ್ಮ ಸ್ಕಿಲ್ ಡೆವಲಪ್ ಆಗುತ್ತೆ. ಅದೆಲ್ಲದನ್ನು ಮಾಡ್ಲಿಕ್ಕೆ ಇದು ಬೇಕು ಸ್ಟೂಡೆಂಟ್ಸ್. ಓಕೆ, ಅದಕ್ಕೋಸ್ಕರ ಈ ಕ್ಲಬ್ಸ್ಗಳಿಗೆಲ್ಲ ಸೇರಿ ಎಲ್ಲ ಮ್ಯಾಟ್ರ್ ಆಗುತ್ತೆ. ನಿಮ್ಗೆ ಏನು ಕೂಡ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇಲ್ಲದೆ ಇದ್ರೆ ಆ ಕಾಲೇಜಲ್ಲಿ ನಿಮ್ಗೆ ಇರ್ಲಿಕ್ಕೆ ಇಷ್ಟೇ ಇಡೋದಿಲ್ಲ ಅಲ್ಲ. DJ ನೈಟ್ಸ್ಗಳು ಮಾಡಬೇಕು, ಇದೆಲ್ಲದು ಇಟ್ಸ್ ಅ ಪಾರ್ಟ್ ಆಫ್ ಲೈಫ್. ಕರೆಕ್ಟಾ? ಸೊ ಅದೆಲ್ಲದನ್ನು ನೋಡಿಕೊಂಡು ಸೊ ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಸ್ ಒನ್ ಆಫ್ ದ ಟಾಪ್ ಕಾಲೇಜ್. ಓಕೆ, ಈ ಒಂದು ಪ್ಲೇಸ್ಮೆಂಟ್ ವೈಸ್ ಇರ್ಬೋದು ಆ್ಯಂಡ್ ಫೆಸ್ಟ್ ಆರ್ ಏನು ಲೈಫ್ ಎಟ್ ಇಂಜಿನಿಯರಿಂಗಲ್ಲಿ ಹೆಕ್ಟಿಕ್ ಇರುತ್ತೆ. ನಾನು ಇಲ್ಲ ಅಂತ ಹೇಳೋದಿಲ್ಲ, ಇಂಜಿನಿಯರಿಂಗಲ್ಲಿ ನೀವು ಓದಬೇಕು, ಅಸೈನ್ಮೆಂಟ್ಸ್ ಅಂತ ಇರುತ್ತೆ, ಕ್ಲಾಸ್ ಇಂಟರ್ನಲ್ಸ್ ಇರುತ್ತೆ, ಎವ್ರಿ ಮಂತ್ ಅಸೈನ್ಮೆಂಟ್ ಸಬ್ಮಿಟ್ ಮಾಡಿ, ಲ್ಯಾಬ್ ಪ್ರಾಕ್ಟಿಕಲ್ಸ್ ಇರುತ್ತೆ, ಪ್ರಾಜೆಕ್ಟ್ಸ್ಗಳಿರುತ್ತೆ, ತುಂಬ ಇರುತ್ತೆ. ನಾನು ಇಲ್ಲ ಅಂತ ಹೇಳೋದಿಲ್ಲ. ಅದರ ಮಧ್ಯೆ ಇದೆಲ್ಲದು ಬಂದಾಗ ನಿಮಗೆ ಒಂದಿಷ್ಟು ರಿಲ್ಯಾಕ್ಸಿಂಗ್ ಅಂತ ಅನ್ಸುತ್ತೆ. ಓಕೆ, ಎಲ್ಲ ಟಾಪ್ ಕಾಲೇಜಸ್ಗಳಿಂದ ಮಾಡ್ತಾರೆ. ಇದಿಷ್ಟು ನಿಮ್ಮ ಯಾವುದು ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮತ್ತು ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಗ್ಗೆ ರಿವ್ಯೂ ಸ್ಟೂಡೆಂಟ್ಸ್. ಇದರ ಕಟ್ ಆಫ್ ರ್ಯಾಂಕನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಮಾಡ್ತಾನೆ. ಇದನ್ನು ಸೇರಿಸಿ ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ದಯಾನಂದ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್, ದಯಾನಂದ ಸಾಗರ್ ಯೂನಿವರ್ಸಿಟಿ ಅದನ್ನು ಸೇರಿಸಿ ಮಾಡ್ತಾನೆ. ಓಕೆ, ಸೊ ಕಟ್ ಆಫ್ ರ್ಯಾಂಕ್ ಬಗ್ಗೆ ಸೊ ಇದಿಷ್ಟು ಹೋಪ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೀನಿ ಸ್ಟೂಡೆಂಟ್ಸ್. ಸೊ ಇದಿಷ್ಟು ಕಾಲೇಜ್ ಬಗ್ಗೆ ಮಾತಾಡಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಟ್ಟೆದು ಮಾಡಬೇಕು.
ನಿಟ್ಟೆದು ಮಾಡಬೇಕು, ನ್ಯೂ ಹೊರಿಸಾನ್ ಮಾಡಬೇಕು, ಅದರದ್ದು ಮಾಡ್ತಾನೆ, NIE ಮಾಡಬೇಕು, ಎಲ್ಲ ಕಾಲೇಜಸ್ಸು ಮಾಡ್ತಾನೆ. ಆಲ್ಮೋಸ್ಟ್ ನಿಮ್ಮ CET ರ್ಯಾಂಕ್ ಬರೋದ್ರೊಳಗಡೆ ಎಷ್ಟು ಕಾಲೇಜ್ಗಳಾಗುತ್ತೆ ಅಷ್ಟು ಕಾಲೇಜ್ ಖಂಡಿತ ನಾನು ರಿವ್ಯೂಸ್ ಮಾಡ್ತಾನೆ. CET ರ್ಯಾಂಕ್ ಬಂದ ಮೇಲೆ ಕೂಡ ರಿವ್ಯೂಸ್ ಮಾಡ್ತಾನೆ ಸ್ಟೂಡೆಂಟ್ಸು. ಓಕೆ, ಹೋಪ್ ನೀವು ಆದಷ್ಟು ಸಪೋರ್ಟ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ ಆಯಿತಾ. ಅದೇ ರೀತಿ ನಮ್ಮ ಏಕಲವ್ಯ ಗ್ರೂಪಿಗೆ ಆ್ಯಡ್ ಆಗಬೇಕಂತಿದ್ರೆ ದಯವಿಟ್ಟು ಈ ನಂಬರ್ಗೆ ಮೆಸೇಜ್ ಮಾಡಿ, ತುಂಬ ಯೂಸ್ ಆಗುತ್ತೆ ಸ್ಟೂಡೆಂಟ್ಸು. ನೀವು ಮತ್ತೆ ಇಲ್ಲ ಇನ್ನು CET ರ್ಯಾಂಕ್ ಬರಬೇಕಷ್ಟೇ, CET ರ್ಯಾಂಕ್ ಏನಾಗುತ್ತೋ ಏನೋ ಮತ್ತೆ ಜಾಯಿನ್ ಮಾಡೋಣ ಅದೆಲ್ಲ ಬೇಡ. ಈಗ ಬರುವಂಥ ನೋಟಿಫಿಕೇಶನ್ ನೋಡಿ ಆಯಿತಾ, ನೋಟಿಫಿಕೇಶನ್ಗಳನ್ನು ಡ್ರಾಪ್ ಮಾಡ್ತೇನೆ. ನೀವು ಏನು ಮಾಡಬೇಕು, ಇವಾಗಲೇ ಈಗ ಇನ್ನೊಂದು 2 ಡೇಸಲ್ಲಿ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ನ ಲಿಸ್ಟ್ ಕೊಡ್ತೇನೆ. ಆ ಲಿಸ್ಟ್ನ ಪ್ರಕಾರ ಪ್ರತಿಯೊಬ್ಬರಿಗೂ ಕೂಡ ಇಂಡಿವಿಜುವಲ್ ಆಗಿ ಇದು ಮಾಡಲಿ ಸ್ಟಾರ್ಟ್ ಮಾಡ್ತೇನೆ. ಸೊ ಆದಷ್ಟು ಬೇಗ ಜಾಯಿನ್ ಆಗಿ ಸ್ಟೂಡೆಂಟ್ಸ್ ಆಯಿತಾ. ಸೊ ಇದು ನಿಮ್ಗೆ 100% ಯೂಸ್ ಆಗುತ್ತೆ. ಪಕ್ಕಾ ನಿಮಗೆ ಆಪ್ಷನ್ ಎಂಟ್ರಿ ಅಂದರೆ ಏನು, ಕೌನ್ಸಿಲಿಂಗ್ ಹೇಗೆ ನಡೀತದೆ ಎಲ್ಲದ್ರ ಬಗ್ಗೆ ಐಡಿಯಾ ಸಿಗುತ್ತೆ. ಓವರ್ ಆಲ್ ಆಗಿ ಒಂದು ಐಡಿಯಾ ಸಿಗುತ್ತೆ. ಓಕೆ ಸರಿ ಸ್ಟೂಡೆಂಟ್ಸ್, ಇಲ್ಲಿಗೆ ಒಂದು ವಿಡಿಯೋವನ್ನು ಎಂಡ್ ಮಾಡ್ತೇನೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಈ ವಿಡಿಯೋವನ್ನು ಶೇರ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಲಿಕ್ಕೆ ಹೇಳಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ನಿಮ್ಮ ಜೂನಿಯರ್ಸಿಗೂ ಕೂಡ ನಮ್ಮ ಚಾನಲನ್ನು ನೀವು ಸಜೆಸ್ಟ್ ಮಾಡಿ, ಅವರು ಕೂಡ ಸಬ್ಸ್ಕ್ರೈಬ್ ಆಗಲಿ ಅಂತ ಹೇಳ್ತಾ, ಮುಂದೆ ನಾನು ಆನ್ಲೈನ್ ಕೋಚಿಂಗನ್ನು ಸ್ಟಾರ್ಟ್ ಮಾಡಬೇಕಂತಿದ್ದೇನೆ, ಆನ್ಲೈನಲ್ಲಿ ಹೋಗ್ಬೇಕಂತಿದ್ದೇನೆ. ನಿಮ್ಮ ಸಪೋರ್ಟ್ಗಳು ತುಂಬ ಬೇಕು ಸ್ಟೂಡೆಂಟ್ಸ್. ಓಕೆ, ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನವನ್ನು ಮಾಡಿ, ನಿಮ್ಗೆ ಎಷ್ಟು ಹೆಲ್ಪ್ ಮಾಡೋಕ್ಕಾಗುತ್ತೆ ಅಷ್ಟು ನಾನು ಮಾಡೇ ಮಾಡ್ತೇನೆ. ಓಕೆ, ಧನ್ಯವಾದಗಳು ಸ್ಟೂಡೆಂಟ್ಸ್. ನಾನು ನಿಖಿಲೇಶ್ ಸೈನಿಂಗ್ ಆಫ್. ಬಾಯ್ ಸ್ಟೂಡೆಂಟ್ಸ್, ಟೇಕ್ ಕೇರ್, ಲವ್ ಯು ಆಲ್. ಬಾಯ್ ಬಾಯ್.